ಸುಸ್ತಾ? ಹೌದಾ? ಎಲ್ಲ ಟೈಮ್ ಹೇಳ್ಬೇಕು, ಎಲ್ಲ ಕೂರಂಗಿಲ್ಲ, ಜೋಶಲ್ಲಿರೋಳು ನೀನೆ ಆಯ್ತಾ? ಹೇ, ಇಟ್ಸ್ ಎಲೀನಾ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಅರುಣಾಚಲೇಶ್ವರ ಟೆಂಪಲ್, ತಿರುವಣ್ಣಾಮಲೈ, ತಮಿಳ್ನಾಡು. ನಾವು ಲೇಟ್ ನೈಟ್ ಬಿಟ್ಟಿದ್ವಿ, ಮೇ ಬಿ ಅರ್ಲಿ ಮಾರ್ನಿಂಗ್ ನಾವು ಅಲ್ಲಿ ರೀಚ್ ಆಗಿರ್ತೀವಿ. ಇಲ್ಲಿ ನಾವು ರೀಚ್ ಆಗುವಾಗ ಮಿಡ್ ನೈಟ್ 1:30 2 AM ಆಗಿತ್ತು. ನಾವೆಲ್ಲರೂ ಫ್ರೆಶ್ ಅಪ್ ಆಗಿ ಹೊರಗಡೆ ಬರುವಾಗ ಇಟ್ ವಾಸ್ ಲೈಕ್ ಎಕ್ಸಾಕ್ಟ್ಲಿ 3:30 AM ಆಗಿತ್ತು. ಇವಾಗ ನಾವು ಟೆಂಪಲ್ ವಿಸಿಟ್ ಮಾಡಿ ನಂತರ ನಾವು ಗಿರಿ ಪ್ರದಕ್ಷಿಣೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಫಸ್ಟ್ ಇಲ್ಲಿ ರೂಮ್ ಬುಕ್ ಮಾಡಬೇಕಾದ್ರೆ ನೆಸೆಸಿಟಿ ಇಲ್ಲ, ಜಸ್ಟ್ ಫ್ರೆಶ್ ಅಪ್ ಆಗ್ಲಿಕ್ಕೆ ಅಲ್ವಾ. ಸೊ ಇಲ್ಲಿ ರೂಮ್ಗಳು ಸಿಗ್ತವೆ. ನಾವು 1500ಗೆ ರೂಮ್ ತಗೊಂಡ್ವಿ. ಇಟ್ ಮೈಟ್ ವೇರಿ, ಬಟ್ ಸ್ಟಿಲ್ ಯು ಫೈಂಡ್ ದ ಪ್ಲೇಸ್. ಆರತಿ ಬೆಳಗ್ಗೆ ಗೊತ್ತಿಲ್ವಾ? ಹೌದೌದು, ಹಚ್ಚು ಎಲ್ಲಾದ್ರೂ ಬೆಂಕಿ ಹಚ್ಚು. ಯಾರ್ದಂತೆ? ಹಾಂ, ಬೆಳಗಲ್ಲ ಬೆಳಗ್ರಪ್ಪ, ನಾನು ಲಾಸ್ಟ್ ಬೆಳಗ್ತೀನಿ. ಹಾಂ, ಬೆಳಗ್ಗೆ ಏಕೆ ಜಲ್ದಿ. ನಾವೀಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. 14 ಕಿಲೋಮೀಟರ್ಸ್ ಆಫ್ ವಾಕ್ ಇದೆ. 8 ಡೈರೆಕ್ಷನಲ್ಲಿರೋ 8 ಲಿಂಗಗಳನ್ನ ನಾವು ವಿಸಿಟ್ ಮಾಡಿ ಮುಗಿದ ಮೇಲೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತೆ. ಸೊ ಲೆಟ್ಸ್ ವಾಕ್. ನಾವು ತುಂಬ ಬೆಳಗ್ಗೆನೇ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಮೋಸ್ಟ್ ಆಫ್ ದ ಟೆಂಪಲ್ ಇಲ್ಲಿ ಓಪನ್ ಆಗಿರಲಿಲ್ಲ, ಕೆಲವೊಂದಷ್ಟು ಓಪನ್ ಇತ್ತು. ಸೊ ಅದರಿಂದ ನಾವು ಹೊರಗಡೆನೇ ಕೈ ಮುದ್ಕೊಂಡು ಬಂದು, ಯಾಕಂದರೆ ವೆಯ್ಟ್ ಮಾಡೋಷ್ಟು ಟೈಮ್ ಇರಲಿಲ್ಲ. ಸೊ ಅದೇ ಥರ ನನಗೆ ಎಲ್ಲ ವೀಡಿಯೋನೂ ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ವಿಡಿಯೋಂಗ್ ಈಸ್ ಸ್ಟ್ರಿಕ್ಟ್ಲಿ ಬ್ಯಾಂಡ್ ಹಿಯರ್. ನಾನೇ ವಿಡಿಯೋ ಮಾಡ್ತಾ ಇರೋದಲ್ಲ. ನಾವಿವಾಗ ಕ್ಯೂ ನಿಂತಿರೋದು ಮೋಕ್ಷದ್ವಾರದ ಹತ್ರ. ಫುಲ್ ಕ್ಯೂ ಇದೆ, ಗಿಜಿ ಎಷ್ಟು ಹಾಸ್ ಆಗುತ್ತೋ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಇವಾಗ 7:40 AM ಆಗಿದೆ. ಸೊ ನಾವು ಪಾಸ್ರು ಆದಾಗ ಎಷ್ಟಾಗುತ್ತೋ ಗೊತ್ತಿಲ್ಲ. ಇದೊಂದು ನಂಬಿಕೆ, ದ್ವಾರದ ಹತ್ರ ನಾವು ಪಾಸ್ರು ಆದರೆ ನಮಗೊಂದು ಮೋಕ್ಷ ಸಿಗುತ್ತೆ ಅಂತ. ಸೊ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಸೊ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಯ್ ಮಾಡಿ. ಎಲ್ಲಿ ಹೋಗ್ತಿದ್ದೀರಾ ನೀವು? ದುಬೈಗ? ಮೋಕ್ಷ ಸಿಗೋದಕ್ಕಾ? ಫೈನಲಿ ನಾವು ಪ್ರದಕ್ಷಿಣೆ ಮುಗಿಸಿ ಇಲ್ಲಿಗೆ ಬರುವಾಗ 9:30 AM ಆಯಿತು. ಇವಾಗ ನಾವು ದೇವರ ದರ್ಶನ ಮಾಡಲಿಕ್ಕೆ ಕ್ಯೂ ಅಲ್ಲಿ ಹೋಗಬೇಕು. ಇಲ್ಲಿ 2 ಎಂಟ್ರಿ ಇದೆ, ಒಂದು 50 ರೂಪೀಸಲ್ಲಿ ಸ್ಪೆಷಲ್ ಎಂಟ್ರಿ ಇದೆ, ಇನ್ನೊಂದು ನಾರ್ಮಲ್ ಎಂಟ್ರಿ. ಸೊ ನಾವು 50 ರೂಪೀಸ್ ಎಂಟ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಅಂತೀನಿ. ಶಂಭೋ ಶಂಕರ, ಓಂ ನಮಃ ಶಿವಾಯ. ವಿಷಯ ಏನಂತ ಹೇಳಿದ್ರೆ, ನಾವು ದರ್ಶನಕ್ಕೆ ಬರೋ ಟೈಮಲ್ಲಿ ಅಭಿಷೇಕ ಸ್ಟಾರ್ಟ್ ಆಯಿತು. ಸೊ ಹಾಗೆ ನಾವು 9:00ವರೆಗೆ ಕ್ಯೂ ಅಲ್ಲಿ ನಿಂತವ್ರು. ಈಗ 12 ಗಂಟೆ ಆದರೂ ನಾವು ಇಂಥ ಜಾಗದಲ್ಲೇ ನಿಂತಿದ್ದೀವಿ, ಮೂವೇ ಆಗ್ತಿಲ್ಲ. ಅಲ್ಲೆಲ್ಲ ಕುತ್ಕೊಂಡು ನಿದ್ದೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಭಿಷೇಕ ಮುಗಿದ ನಂತರ ಮೇ ಬಿ ಕ್ಯೂ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಫೈನಲಿ ನಾವು ದರ್ಶನ ಮುಗಿಸಿ ಇವಾಗ ನಾವು ಹೊರಗಡೆ ಬಂದ್ವಿ. ಟೈಮ್ ಎಕ್ಸಾಕ್ಟ್ಲಿ 1:50 PM. ಕ್ಯಾನ್ ಯು ಇಮ್ಯಾಜಿನ್? 9 ಗಂಟೆಗೆ ಸ್ಟಾರ್ಟ್ ಮಾಡಿ 2 ಗಂಟೆಗೆ ಹೊರಗಡೆ ಬರ್ತಾ ಇದ್ವಿ. ಸೊ ಇನ್ನು ನಮ್ಮ ಪಯಣ ಬ್ಯಾಂಗ್ಳೂರ್ ಕಡೆ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟ್ರೈಟ್ ಅವೇ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.